ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋ ನೋಡಿದ್ವಿ, ನಾವೆಲ್ಲ ಕಾಶ್ಮೀರಿಗೆ ಬಂದು ಶ್ರೀನಗರಿಗೆ ಬಂದು ಇಲ್ಲಿ ಎಲ್ಲ ಫುಲ್ಲು ನೋಡಿದ್ರಲ್ಲ ಮಿಲ್ಟ್ರಿ ಅವ್ರದ್ದು ಮತ್ತು ಅವ್ರದ್ದು ಒಂದು ಕಾನ್ವೆ ಮತ್ತು ಅವರು ಏನೋ ಏನೋ ಒಂದು ಇಟ್ಕೊಂಡು ಹೋಗ್ತೀವಿ ಗೊತ್ತಿಲ್ಲ. ಸೊ ಈಗ ನಾವು ಶ್ರೀನಗರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಮತ್ತೊಮ್ಮೆ 3ನೇ ಸಲ ಡಾಲ್ ಲೇಕ್ಗೆ. ಸೊ ಇದೇನು ಅಂದರೆ ಗೊತ್ತಲ್ಲ, ಬೈಕಿಂಗ್ ಯಾರೋ ರಾಜಸ್ಥಾನ್ ಟೀಮ್ ಫುಲ್ ಬಂದ್ಬಿಟ್ಟೈತೆ, ಪಚ ಅಂತವ್ರೆ ಫುಲ್ಲು ಟೂರಿಸ್ಟು. ಓಕೆ, ಮತ್ತು ಮೇಡಮ್ ಅವರು ಬಂದರು, ರೀಚ್ ಆಗಿದ್ದರು. ಅವ್ರು ಬೆಳಗ್ಗೆ ಬಂದಿದ್ದರು. ಸೊ ಅವ್ರದ್ದು ಬೈ ರೋಡ್ ಆ್ಯಕ್ಚುಲಿ ಚಂಡೀಗಢದಿಂದ ಬರಬೇಕಿತ್ತು. ಸೊ ಶ್ರೀನಗರ್ಗೆ ಬಂದು ಏನಾಗಿದ್ದಾರೆ. ಹಾಯ್, ನಮಸ್ಕಾರ. ಶ್ರೀನಗರ್ಗೆ ಬಂದು ಜಾಯ್ನ್ ಆಗಿ ರೆಸ್ಟ್ ತೊಗೊಂಡು ಇವಾಗ ನಾಳೆಯಿಂದ ನಮ್ಮ ಜೊತೆ ಬೈಕ್ ರೈಡ್ ಮಾಡ್ತಾರೆ. ಯಾಕೆ ಅಷ್ಟೊಂದು ನಮಸ್ಕಾರ ಹೊಡಿತಿದ್ದೀರಾ? ಓಕೆ ಓಕೆ. ಸೊ ನಮ್ಮ ಬ್ಯಾಕಪ್ ವೆಹಿಕಲೆಲ್ಲ ಬಂದಿದೆ. ಸೊ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿದ್ದೀವಿ ಇಲ್ಲಿ. ಸೊ ಮಾಡಿಬಿಟ್ಟು ಈಗ ಆಟೋದಲ್ಲಿ ಹೋಗೋಣ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಸುಮ್ಮನೆ ಏನಕ್ಕೆ ಅಂತ. ಓಕೆ, ಲೆಟ್ಸ್ ಗೋ ಡಾಲ್ ಲೇಕ್. ನೋಡಿ, ನಮ್ಮ ಗಂಧದಗುಡಿ ಟಿ ಶರ್ಟ್ ಅಂದರೆ ಇದು ಲಡಾಖ್ಗೆ ಅಂತಲೇ ಮಾಡಿಸಿರೋದು, ಲೇ ಲಡಾಖ್ ಅಂತ. ಇಲ್ಲೇ ತೋರಿಸಿ ಬ್ರೋ. ಇಲ್ಲ ನಾನೇ ತೋರಿಸ್ತೀವಿ ಬಿಡಿ, ಹೇಳ್ಬಿಟ್ಟು. ಸೊ ನೋಡಿ, ಇದು ಬರೀ ಲಡಾಖ್ ಟಿ ಶರ್ಟ್ಗೆ ಅಂತ ಮಾಡಿರೋದು. ನಮ್ಮ ಕರ್ನಾಟಕ ಫ್ಲಾಗ್ ಎಲ್ಲೂ ಮರೆಯಲ್ಲ ನಾವು. ಸೊ ರೂಟ್ಸು ಬಾಗಾ ಬಾರ್ಡರ್ ಆಯಿತು. ಈಗ ನೆಕ್ಸ್ಟು ಇವಾಗ ಶ್ರೀನಗರ ಹಾಕಿಲ್ವಲ್ಲ ಗುರು, ಕಾಶ್ಮೀರ ಹಾಕಿಲ್ಲ. ಸೊ ಇವೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಉಮಿಂಗ್ಲಾ, ಲೇಹ್, ಪ್ಯಾಂಗಾಂಗು, ನುಬ್ರಾ, ಕಾರ್ದುಂಗ್ಲಾ, ಮನಾಲಿ, ಕಾರ್ಗಿಲು. ಸೊ ನಾಳೆ ಕಾರ್ಗಿಲ್ಗೆ ಹೋಗ್ತೀವಿ. ಸೊ ಆವಾಗ ಆದಮೇಲೆ ಕಾರ್ಗಿಲ್ ಡೈರೆಕ್ಟು, ಅಂದರೆ ಶ್ರೀನಗರ್ ಬಂದು ಆಲ್ಟ್ ಆಗಿರೋದು. ಕೀ ಎತ್ಕೊಂಡಾ? ಓಕೆ. ಆಟೋದಲ್ಲಿ ಹೋಗ್ತಾ ಇದೀವಿ. ಸುಮ್ಮನೆ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫುಲ್ ಎಲ್ಲ ಆಟೋದಲ್ಲಿ ಹೋಗ್ತಾ ಇದೀವಿ. ಖಾಲಿ 150 ರೂಪಾಯಿ ಮಾತಾಡ್ಕೊಂಡಿದ್ದೀವಿ. ಸೊ ಡಾಲ್ ಲೇಕ್ ಹತ್ರ ಬಂದಿದ್ದೀವಿ ನೋಡಿ. ಬಟ್ ತುಂಬ ಗಲೀಜಿದೆ. ಸ್ವಲ್ಪ ಅಲ್ಲಿ ಮುಂದೆ ಹೋದರೆ ನೀಟಾಗಿ ಕ್ಲೀನಾಗಿರ್ತದೆ. ಮುಂದೆ 3ನೇ ಸಲ ಡಾಲ್ ಲೇಕಿಗೆ ಬಂದಿರೋದು. ಓ ಸೂಪರ್, ಹೋಗ್ಬೇಕು. ಬಟ್ ಏನು ಅಂದರೆ ವೆದರು ಚಳಿನೂ ಇಲ್ಲ, ಏನಿಲ್ಲ. ಬೆಂಗಳೂರು ಥರ ವೆದರ್ ಇದೆ. ಸೆಕೆಂಡೂ ಇಲ್ಲ, ಚಳಿನೂ ಇಲ್ಲ, ಆ ಥರ ಇದೆ. ಸೊ ನೋಡೋಣ, ರೇಟ್ ಮಾತಾಡಿಸ್ಬೇಕು ಹೆಂಗಿದೆ ನೋಡಿ. ತುಂಬ ಖುಷಿ ಆಯಿತು. ಅಲ್ಲೆಲ್ಲ ಗ್ಲೇಷಿಯರ್ ಕಾಣಿಸ್ತಾ ಇದೆ. ಬಟ್ ಗ್ಲೋಬಲ್ ವಾರ್ಮಿಂಗಿಂದ ವೆದರೆಲ್ಲ ಹಾಳಾಗೋಗಿದೆ. ಒಂದು ಸುಂದರ ಸಂಜೆಯಲ್ಲಿ 6:45 ಸಂಜೆಯಲ್ಲಿ ಆದರೆ ಬಟ್ ಇದು ನೋಡಿದ್ರೆ ಮಧ್ಯಾಹ್ನ ಬಿಸಿಲಿದ್ದಂಗೆ ಐತೆ. 4 ಗಂಟೆ ಬಿಸಿಲು. ಹಾಂ ನೋಡಿ, ಸೂಪರ್. ಅದೇ ಶಂಕರಾಚಾರ್ಯ ಟೆಂಪಲಲ್ಲಿ ಮೇಲಿರೋದು. ಸೊ ಏನು ಅಂದರೆ ಪವನ್ ಇದು ಪ್ರಣವ್ ಬಂದಿರಲಿಲ್ಲ. ಆಲ್ಮೋಸ್ಟ್ ಮುಕ್ಕಾಲಲ್ಲಿ ಸ್ವಲ್ಪ ದೂರ ಹೋಗಿದ್ದು. ತಿರ್ಗಿ ವಾಪಸ್ ಬಂದು ಈ ಪ್ರಣವ್ನ ಕರ್ಕೊಂಬಂದಿದ್ದಾಯಿತು. ಪ್ರಣವ್ ಯಾಕೆ ಹಿಂಗೆ ಲೇಟಾಗಿ ಮಾಡ್ತಿದ್ಯಾ? ನಿಮ್ಮ ಮಮ್ಮಿ ವಿಡಿಯೋ ನೋಡ್ತಾ ಇರ್ತಾರೆ, ಸ್ವಲ್ಪ ಫೋನ್ ಮಾಡಿ ಬೈರಿ. ಲೇಟಾಗಿ ಬರ್ತಾನೆ ಆಂಟಿ, ಯಾವಾಗ್ಲೂ ಎಡಿಟ್ ಮಾಡ್ಕೊಂಡು ಕೂತಿರ್ತಾನೆ. ಎಲ್ಲ ಅದೇ ಕಂಪ್ಲೇಂಟ್ ಮಾಡ್ತಿರೋದು ಹುಡುಗರೆಲ್ಲ, ಎಡಿಟ್ ಮಾಡ್ತಾ ಇರ್ತಾನೆ ಅಂತ. ಎಡಿಟ್ ಮಾಡ್ತಾ ಇರ್ತಾನೆ ಅಂತ. ಬೆಳಿಗ್ಗೆನೇ ಎಡಿಟ್ ಮಾಡ್ತಿದ್ದಂತಲ್ಲ. ನೋಡ್ದ, ಆ ಮನೆಗೆ ಹೋದ್ಮೇಲೆ ಹಾಕೊಳ್ಳೋ, ಟೈಮ್ ಇರುತ್ತೆ ಆರಾಮಾಗಿ. ನೀನೇನು 24 ಲೈವ್ ಥರ ಕೊಡ್ತಾ ಇದ್ದ ವಿಡಿಯೋಗಳನ್ನ ನೀನು ನಮ್ಮ ಲಡಾಖ್ ರೇಟ್. ಫಸ್ಟು ಎಕ್ಸ್ಪ್ಲೋರ್ ಮಾಡು, ಆಮೇಲೆ ರಿಲ್ಯಾಕ್ಸಾಗಿ ಮನೆಗೆ ಹೋಗಿ ಒಳ್ಳೊಳ್ಳೆ ಎಡಿಟ್ ಮ್ಯೂಸಿಕ್ ಹಾಕ್ಕೊಂಡು ನೀಟಾಗಿ ಏನು ಬೇಕೋ ಕ್ಲಿಪ್ ಹಾಕ್ಕೊಂಡು ಇದು ಮಾಡು. ಚೆನ್ನಾಗಿದೆ ನೋಡಿ. ಈ ಥರ ಸುಮ್ಮನೆ ಸ್ವಲ್ಪ ದೂರ ಅಷ್ಟೇ ಓ ಅಂತ. ನಮಗಂತೂ ಮಾಮೂಲಿ ಅಲ್ಲ, ನೋಡ್ಬಿಟ್ಟಿದೀವಲ್ಲ, ಅಲ್ಸೂರ್ ಲೇಕ್ ಥರ ನೋಡ್ಬಿಟ್ಟಿದ್ದೀವಿ ನಾವು. ನಿಮ್ಗೆಲ್ಲ ತೋರ್ಸಕ್ಕೆ ಹಂಗಾರೆ ಆಯ್ತು, ಅಲ್ಲೇ ಇರಲ್ಲ, ಬಿಟ್ಬಿಡ್ಲಾ? ಅವಾಗ ಏನಂದ್ರಿ ನೀವು? ನೀವೆಲ್ಲ ಹೋಗ್ಬಿಟ್ರಿ, ಅಲ್ಲೇ ಇದ್ಬಿಟ್ರೆ ತೋರ್ಸೋರು ಯಾರು ನಮಗೆ ಅಂದ್ರಿ? ಎಲ್ಲಾನು ಇದನ್ನು ಹಿಂಗೆ ಅಂತೀರಾ? ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಇದು ಒಂದು ದಿವಸ ಅಲ್ಸೂರ್ ಲೇಕಲ್ಲಿ ಬೋಟಿಂಗ್ ಹೋಗಿಲ್ಲ ನೋಡಿ. ಇಲ್ಲಿ ಡಾಲ್ ಲೇಕಲ್ಲಿ 3 ಸಲ ಮಾಡ್ತಾ ಇದ್ದೀನಿ. ಏನಿಲ್ಲ, ಅಲ್ಸೂರ್ ಲೇಕ್ ನೋಡಿರೋದು. ಈ ನನ್ನ ಮಗನ ಜೊತೆ 3 ಸಲ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಹೆಂಡತಿ ಜೊತೆ 1 ದಿವಸ ಮಾಡಿಲ್ಲ. ಬರ್ಬೇಕು ತಾನೆ. ಇವಾಗ ನೋಡಿ, ಇವನು ಸಚಿನ್ ಇವನ್ ಗರ್ಲ್ ಫ್ರೆಂಡ್. ಅವನು ಯಾವ ಇದ್ರಲ್ಲಿ ಹೇಳ್ತೀರಾ? ಈ ಒಳ್ಳೆ ಕತೆ. ನೀನ್ ಹುಡುಗಿ ಅಲ್ಲ, ನೀನ್ ನನ್ಗೆ ಅವ್ರು ಹೇಳ್ತಾ ಇರೋದು ಈಗ ಡ್ರಿಂಕ್ಸ್ ಎಲ್ಲ ಫ್ರೀ ಆಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಏನ್ ಫ್ರೀ ಆಗಿ ಅಂದ್ರೆ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಚೆನ್ನಾಗಿ ಕುಡಿಬಹುದು. ನೀವು ಹೇಳ್ತಾ ಇರೋದಾದ್ರೆ ಸಪರೇಟ್ ಆಗಿ ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗಿ ಅಂತ ಅಲ್ಲ, ನೀವು ಸಪರೇಟ್ ಆಗಿ ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗಿ ಅಂತೀರಾ?
ನಾನು ಹೇಳಿದ್ದು ಕರೆಕ್ಟ್ ಆಗಿರೋ ಅರ್ಥದಲ್ಲಿ ನಿಮ್ಗೆ ಏನು ಇಲ್ಲ ಅವಾಗೂ ಅಷ್ಟೇ ಎಲ್ಲರೂ ಇದು ಬಂದು ಇದು ಆಕ್ಚುಲಿ ಹನಿಮೂನ್ ಪ್ಲೇಸ್ ಇದು ನಾನು ಇವನ್ ಜೊತೆ ಬರ್ತಾಯಿದ್ದೀನಿ ಎಂತ ಬರ್ಗೆ ಏನಿಲ್ಲ ಫ್ರೆಂಡ್ಸು ಇನ್ನೇನ್ ಮಾಡೋದು ಅಷ್ಟು ದೂರ ಮನೆಯವರು ಬರಲ್ಲ ಬರ್ತಾರೆ ಮಕ್ಕಳು ಮರಿಗಳು ಇರ್ತವೆ ಅವರೆಲ್ಲ ಕರ್ಕೊಂಡ್ ಬಂದು ಕಯ್ಯ ಪಯ್ಯ ಅನ್ಸ್ಕೊಳ್ಳೋದಕ್ಕಿಂತ ಫ್ರೆಂಡ್ಸ್ ಜೊತೆ ಆರಾಮಾಗಿ ಜಾಲಿ ಮಾಡೋದು ಸ್ವಲ್ಪ ದೊಡ್ಡವರಾದ್ಮೇಲೆ ಕರ್ಕೊಂಬರ್ಬಿಡು ಪಕ್ಕ ನಾನು ಕರ್ಕೊಂಡ್ಬರ್ತೀನಿ ನಾನು ನಮ್ಮ ಫ್ಯಾಮಿಲಿಗೆ ಒಂದ್ಸರಿ ನಾನು ತೋರಿಸ್ತೀನಿ ಇದು ಇವೊಂದು ಲೂಸ್ ಮಾದ ಫಿಲಮ್ ಇದೆ ಗೊತ್ತಾ ತಾಜ್ ಮಹಲ್ ತೋರಿಸಿ ಅಂತ ಸೈಕಲ್ ತಾಜ್ ಮಹಲ್ ಗೊತ್ತಾ ಸರ್ ಗೊತ್ತಿಲ್ಲ ಸೈಕಲಲ್ಲಿ ಕರ್ಕೊಂಡ್ಬರ್ತೀನಿ ಕಾಶ್ಮೀರ್ ಪಟ್ಟಿ ಟಾಪ್ 10 ವರ್ಷಕ್ಕೆ ಸತ್ತೋಗಿರ್ತೀನಿ ಓಕೆ ಹೆಂಗಿದೆ ಹೆಂಗೆ ಅನಿಸ್ತಿದೆ ಚೆನ್ನಾಗಿದೆ ನೋಡ್ಬೇಕು ಏನ ಬರುತ್ತೆ ಇನ್ನು ಟೈಮ್ ಆಗಿಲ್ಲ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತಾವ್ರೆ ಹೆಂಗ್ ಬರ್ತಾರ ಗೊತ್ತಾ ಟ್ರೈನ್ಗಳ ತರ ಬರ್ತಾರೆ ಜೀ ಅಂತ ಕಾವಾ 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 ಹಾಕೊಂಡ್ ಬರ್ತಾರೆ ತಂದೂರಿ ಬಾರ್ಬಿಕ್ಯೂ ನೋಡಿ ಈ ತರ ನೋಡಿ ಫ್ಯಾಮಿಲಿ ಬರ್ಬೇಕು ನಾವು ನೋಡಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ತೀನಿ ಬಿಡ್ರಿ ಯಾಕೆ ಇಷ್ಟೊಂದು ಫೀಲ್ ಓಲಿ ವೈಷ್ಣವಿ ವಿಡಿಯೋ ನೋಡ್ತಾ ಇದ್ದೆ ದಯವಿಟ್ಟು ಕರ್ಸ್ಬಿಡಿ ಬರ್ಬೇಡ ಕಣೆ ಏನು ಸರಿಯಾಗಿ ತೋರ್ಸಲ್ಲ ಎಲ್ಲೂ ಕರ್ಕೊಂಡು ಹೋಗಲ್ಲ ಬಂದಿರೋದು ಇವತ್ತು ಮಾಲ ಬಂದಿರೋದು ಇವತ್ತು ಏನು ಡವ್ ಆಗ್ತಾರೆ ನೋಡು ಏನು ನೋಡಿ ನೋಡಿ ಎಂತ ಬೋಟು ಇಲ್ಲಿ ಬೋಟಲ್ಲಿ ನಾನು ಮನೆ ಮಾಡಬೇಕು ಅಂತ ಆಸೆ ನೀವಿಬ್ರಾದ್ರೂ ಹೋಗ್ಲಿ ಏನ್ ಬೇಕು ಮಜಾ ಮಾಡ್ಬೋದು ಸರಿ ಈಗ ನೋಡಿ ನಾನು ಸಿಕ್ಕಿ ಇಬ್ರು ಹೆಂಗ ಹುಡುಗರು ಎಷ್ಟು ಚೆನ್ನಾಗಿದಾರೆ ಗೊತ್ತಾ ಏನ್ ಮಾಡಕ್ಕೆ ಓ ಸನ್ಸೆಟ್ ನೋಡು ಸಾಕ್ತಾ ಇದೆ ಚೂರು ಇನ್ನೂ ಬಂದಿಲ್ಲ ಕಲರ್ ಶೇಡ್ ನೋಡಿ ಸೂಪರ್ ಇದು ನೋಡಿ ಇದೊಂದು ತುಂಬಾ ದೊಡ್ಡದಾಗಿದೆ ಜಾಗ ಇದು ಇದನ್ನ ಏನೋ ಗೋಲ್ಡನ್ ಲೇಕ್ ಅಂತ ಕರೀತಾರಂತೆ ಅಂದ್ರೆ ಎಲ್ಲ ಬೋಟ್ಸ್ ಎಲ್ಲ ಗೋಲ್ಡನ್ ಅಂದ್ರೆ ಸ್ವಲ್ಪ ಗೋಲ್ಡ್ ಕ್ಲಾಸ್ ಇರೋದ್ರಿಂದ ಒಂದು ಒಳ್ಳೆ ಜಾಸ್ತಿ ಕಾಸ್ಟ್ಲಿ ಇರೋದ್ರಿಂದ ಇದನ್ನ ಗೋಲ್ಡನ್ ಲೇಕ್ ಅಂತಾರೆ ಸೂಪರ್ ಆಗಿದೆ ನೋಡಿ ತುಂಬ ದೊಡ್ಡದಾಗಿದೆ ಒಂಥರ ಫೀಲ್ಡ್ ಇದ್ದಂಗಿದೆ ಇಲ್ಲಿ ಸೂಪರ್ ₹2,000 ಸ್ಟಾರ್ಟ್ ಆಗುತ್ತಂತೆ ಇನ್ನು ಕಾಸ್ಟ್ಲಿ ಇದೆ ಯಂಗ್ ಬ್ಯೂಟಿ ಸ್ಟಾರ್ ಬ್ಯೂಟಿ ಸ್ಟಾರ್ ಹಿಂಗೇನೆ ಡೌನ್ ಆಗೋದ್ರ ಹಂಗೆ ಹೆಂಗು ನೀವು ಬ್ಯೂಟಿ ಸ್ಟಾರು ಎಲ್ಲ ಒಬ್ರದ್ದು ನೋಡಿ ನಮ್ಮ ಪ್ರಣವ್ ಸ್ಯಾಫ್ರನ್ ತಗೋತಾನೆ ಪ್ರಣವ್ ಏನಕ್ಕೆ ಸ್ಯಾಫ್ರನ್ ಕೇಸರಿಯ ರಂಗು ನಿನ್ನ ರಂಗು ಅದೇನು ಇನ್ನೇನು ಕೆಂಪು ಮೇಡಮ್ ನೀವು ತಗೊಳ್ಳಿ ಕೇಸರಿ ಪ್ರಣವ್ ಕೇಸರಿ ಏನಕ್ಕೆ ಅಂದ್ರೆ ಕೆಂಪು ಕಾಬೇಕಂತೆ ಎಷ್ಟು ಭಯ ಕಿತ್ನಾ ಭಯ ನೋಡಿ ಅಲ್ಲಿ ಕಲರ್ ಬಿಡ್ತದ ಈಗ ನೋಡಿ ಅದೇ ತೋರಿಸ್ತಾರ ನೋಡು वो कलर चोड़ा तो ओरिजिनल है क्या? You can wash the center and time 50 times. It's all time coming मंजिया कलर. ओके ನೋಡಿ एक बार घुमा दो कैसे भैया बॉक्स देगा भैया ऐसा सिंगल बॉक्स ನೋಡಿ ಸ್ಯಾಫ್ರನ್ ಎಷ್ಟು कितना 200 rupees एक बॉक्स 1 ग्राम स्मॉल बॉक्स ಇದು ಮಿಲಿಟರಿ ಅವರು ಕಣೋ ಅವ್ರ ಕಡೆಯವ್ರಿಗೆ ಅವ್ರ ಆಫೀಸರ್ಸ್ ಸೊ ಇದು ನೋಡಿ ₹200 ಅಂತೆ ಕಲರ್ ಎಲ್ಲ ತೋರಿಸಿದ್ರು ನಮ್ಮ ಮುಂದೆನೆ ಸಿಗೆ ತಗೊಳ್ಳೋ ಕರೆಕ್ಟ್ ಜಾಗ ಸ್ವಲ್ಪ ನಾವು ತಗೊಳ್ಳೋ ಅಂದೆ ತಗೋತೀನಿ ನಮ್ಮ ಆಂಟಿಗೆ ಏನಾದ್ರು ತಿಂಡಿ ಮಾಡೋದಂದ್ರೆ ಸ್ವೀಟ್ಸ್ ಮಾಡೋದಕ್ಕೆ ಎರಡನೇದಕ್ಕೆ ಏನು ಎರಡನೇದು ಇವಾಗ ಇಟ್ಟಿದ್ದು ವೈಟ್ಗೆ ಕೆಂಪು ಗುಟ್ಟುತ್ತೆ 100% ಓಕೆ ನೋ ತಗೋಬೇಕು ಓಕೆ ಭಯ್ಯ ಥ್ಯಾಂಕ್ ಯು ಭಯ್ಯ ಎಷ್ಟು ಬಾಕ್ಸ್ ತಗೊಳ್ಳಿ ಇದು ಮಾರ್ಕೆಟ್ ಇದು ಸೊ ಮಾರ್ಕೆಟ್ पूछ रहे हैं इसका मम्मी को 4 बॉक्स ಆಮೇಲೆ 4 ಬಾಕ್ಸ್ ಅಜ್ಜಿಗೆ ಅಜ್ಜಿನೂ ತಿಂತಾರ ನಾವೇನ್ ಮಾಡ್ತೀವಿ ಗೊತ್ತಾ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮಾತ್ರ ಕುಡಿತೀವಿ ಕೆಲವರು ಡೈಲಿ ಕುಡಿತಾರೆ ಏನಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಎಷ್ಟು ಬಾಕ್ಸ್ ಬೇಕಮ್ಮ ಅಜ್ಜಿ ಟೈಮ್ ನೋಡಿ 7:34 ಆದ್ರೂ ಎಷ್ಟು ಬೆಳಕಿದೆ ನೋಡಿ ಸೂಪರು ನೋಡಲ್ವಾ 8 ಗಂಟೆ ಮೇಲೆ ಇಲ್ಲಿ ಕತ್ಲಾಗೋದು ಸಖತ್ ಯಾವಾಗಲೂ ಓಕೆ ಇದು ಶಾಪಿಂಗ್ ಏರಿಯಾ ಇದು
ಸೊ ಇಲ್ಲಿ ಶಾಲ್ಸು ಮತ್ತು ಏನಾದರೂ ಹ್ಯಾಂಡ್ ಕ್ರಾಫ್ಟು ಏನೋ ಇದೆ ಶಾಪಿಂಗು. ಸೊ ಇಲ್ಲೆಲ್ಲ ಥರನೇ ಇರುತ್ತೆ. ಮಾಡ್ತಾಯಿದ್ದೀವಿ ವಿಡಿಯೋ. ಸ್ವಲ್ಪ ಸ್ಮೆಲ್ಲು ಏನೂ ಮಾಡೋಕ್ಕಾಗಲ್ಲ, ಅಂದರೆ ಅಷ್ಟೇನಿಲ್ಲ, ಸ್ವಲ್ಪ ಗಲೀಜು. ಕತ್ಲೆ ಆಯಿತು ಆಲ್ಮೋಸ್ಟು. ಎಷ್ಟು 8 ನೋಡಿ, ಇವಾಗ ಜಸ್ಟ್ 8 ಕಾಲಿಗೆ ಕತ್ಲೆ ಆಗಿದೆ. ಈಗ ಆಲ್ಮೋಸ್ಟು ಈಗ ಎಲ್ಲ ಇಲ್ಲೇ ಬೋಟು ಮಾಡಿರೋರು ಇಲ್ಲೇ ಸ್ಟೇ ಆಗ್ಬೋದು. ಚೆನ್ನಾಗಿದೆ. ಒಂದು ಶ್ರೀನಗರ್ ಒಂದು ಮೇಯ್ನು ಅಟ್ರಾಕ್ಷನ್ನೇ ಡಾಲ್ ಲೇಕು. ಹಾಂ ಅವನ ಓಕೆ. ಸೊ ಎಷ್ಟು ನೋಡಿ, ಎಷ್ಟು ಪೀಸಾಗಿದೆ ಸಂಜೆ. ಏನು ಅಂದರೆ ಸ್ವಲ್ಪ ಸ್ನೋ ಇದ್ದಿದ್ರೆ ಆ ಗ್ಲೇಷಿಯರ್ ಮೇಲೆ ನಂಗೆ ಸಖತ್ ಖುಷಿ ಆಗ್ತಿತ್ತು. ನಾನು ಸ್ನೋ ಇದ್ದಾಗ ನೋಡೇ ಇಲ್ಲ ಗ್ಲೇಷಿಯರ್ ಇದ್ದಾಗ. ಸೊ ನಾಳೆ ನೆಕ್ಸ್ಟ್ ವಾರ ಆದರೂ ಬರ್ತೀವಿ, ಅವಾಗಾದ್ರೂ ಗ್ಲೇಷಿಯರ್ ಇರ್ತೋ. ಸೊ ಏನು ಅಂದರೆ ಕತ್ಲಲ್ಲಿ ಕಾಣಿಸ್ತಲ್ಲ ನಾನು, ಬಟ್ ನಾನು ತಿರ್ಗಾ ಬರ್ತೀನಿ ಇನ್ನೊಂದು ವಾರ ಏನಂತೆ 15 ಡೇಸ್ ಬಿಟ್ಟು ತಿರ್ಗಾ ಬರ್ತೀನಿ. ಒಂಚೂರು ಟಾರ್ಚ್ ಹಾಕಿದ್ರು. ಹಾಂ ಕಾಣಿಸ್ತಾ ಇದ್ದೀನಲ್ಲ. 15 ಡೇಸ್ ಬಿಟ್ಟು 15 ಡೇಸ್ ಅಲ್ಲ, ಇನ್ನು 12 ಡೇಸ್ ಅಲ್ಲ, ಇನ್ನು 15 ಡೇಸ್ ತಿರ್ಗಾ ಬಿಟ್ಬಿಟ್ಟು ಬರ್ತೀನಿ ಇಲ್ಲಿಗೇನೆ, ಸೇಮ್ ಜಾಗಕ್ಕೆ. ಅಂದರೆ ನಮ್ಮದು ಬ್ಯಾಚ್ ನಂಬರ್ 2 ಗಂಧದಗುಡಿ ಬೇಕರ್ಸ್ ಕ್ಲಬ್ನ ಒಂದು ಆರ್ಗನೈಸ್ ಏನಿರುತ್ತೋ, ಸೊ ಅದನ್ನು ತಿರ್ಗಾ ರೀರೂಟ್ ಮಾಡ್ತೀವಿ. ಸೊ ಇದು ಮಾಡ್ತಿರೋದು ಫಸ್ಟ್ ಬ್ಯಾಚು. ಸೊ ಫಸ್ಟ್ ಬ್ಯಾಚಲ್ಲಿ ನೋಡ್ಬೋದು 15 ಜನ ಇದ್ದೀವಿ. ಸೊ ಸೆಕೆಂಡ್ ಬ್ಯಾಚಲ್ಲೂ ಆಲ್ಮೋಸ್ಟ್ 10 ಅಷ್ಟೇ ಇದ್ದೀವಿ. ನೋಡಬೇಕು. ಏನಪ್ಪ ಬೋರ್ ಆಗುತ್ತಾ ಅಂದ್ಕೊಳ್ತೀರಾ, ಬಟ್ ನಮಗೇನು ಬೋರ್ ಆಗಲ್ಲ. ಯಾಕಂದರೆ ನಾವು ಯಾವಾಗಲೂ ನೇಚರ್ ಜೊತೆ ಇದ್ದಾಗ ನಮಗೆ ಇವೆಲ್ಲ ಬೋರ್ ಆಗೋಲ್ಲ. ಸೊ ನಾವೆಲ್ಲ ಪ್ರಕೃತಿ ತಾಯಿ ಮಕ್ಕಳು ನಾವು, ಅದರಿಂದ ನಮಗೆ ಇವೆಲ್ಲ ಬೋರ್ ಆಗೋಲ್ಲ. ಬೇರೆಯವ್ರಿಗೆ ಡೈಲಿ ಎಣ್ಣೆ ಹೊಡೆದ್ರು ಬೋರ್ ಆಗಲ್ಲ, ಡೈಲಿ ದುಡ್ಡು ಮಾಡಿದ್ರು ಬೋರ್ ಆಗಲ್ಲ. ಸೊ ಹೇಳ್ತಾ ಇರೋದು ಚಟಗಳನ್ನ ಹೇಳ್ತಾ ಇರೋದು. ಸೊ ನೋಡಿ, ಸ್ಟಾರ್ಟ್ ಮಾಡೋದು ಅಲ್ಲೇ. ಈಗ ಒಬ್ಬೊಬ್ಬರಿಗೆ ದುಡ್ಡು ಮಾಡಿದ್ರೆ ಖುಷಿ, ಒಬ್ಬೊಬ್ಬರಿಗೆ ಎಣ್ಣೆ ಹೊಡೆದ್ರೆ ಖುಷಿ. ನಮಗೆ ಈ ಥರ ಊರು ಸುತ್ತುತ್ತಾ ಇದ್ದರೆ, ಬಟ್ ಊರು ಅಂದರೆ ಹಿಂಗೆ ನೇಚರ್ ಇರೋ ಜಾಗಗಳು ಸುಮ್ಮನೆ ಸುತ್ತೀವಿ. ಸುಮ್ಮನೆ ಊರು ಅಂದರೆ ಎಲ್ಲ ಕಡೆ ಸುತ್ತಲ್ಲ. ಸೊ ಒಂದು ಒಳ್ಳೊಳ್ಳೆ ವ್ಯೂ, ಒಂದು ಒಳ್ಳೊಳ್ಳೆ ಜಾಗಗಳು ಹೋಗ್ತೀವಿ. ಹಿಮಾಲಯನ್ಸ್ ಹೋಗ್ತೀವಿ, ಹಿಮಾಲಯನ್ಸು, ಮೌಂಟೇನ್ಸು, ನೇಚರ್. ಸೊ ನೇಚರ್ ಅಡಿಕ್ಟೆಡ್ ಆಗಿಬಿಟ್ಟಿದ್ದೀವಿ ತುಂಬ. ಸೊ ಮತ್ತು ಅದನ್ನು ಕ್ಲಬ್ ಮುಖಾಂತರ ಬೇರೆಯವ್ರಿಗೆ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದೀವಿ. ಸೊ ಒಂದು ಸಪೋರ್ಟಿವ್ ಆಗಿ ಮತ್ತು ಅವ್ರಿಗೂ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಏನಂತೀರಾ ಪ್ರಣವ್, ಏನಂತೀರಾ ಮೇಡಮ್? ಲೋ ಇಲ್ಲಿಗೆ ಹೇಳಬೇಕು, ಕೈ ಬರೀ ತಂಬ್ಕೊಡೋದಲ್ಲ. ನೋಡಿಲಿ ಫಸ್ಟ್ ಡೇ ಹೇಗಿತ್ತು? ಫಸ್ಟ್ ಡೇ ಸೂಪರ್. ಲೇಕ್ ತುಂಬಾ ಚೆನ್ನಾಗಿದೆ. ಈ ತರ ಎಕ್ಸ್ಪೀರಿಯನ್ಸ್ ಲೈಫಲ್ಲೂ ಮಾಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ಓಕೆ. ನೀರಲ್ಲೇ ಶಾಪಿಂಗ್ ಮಾಡೋದು, ನೀರಲ್ಲೇ ತಿನ್ನೋದು, ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಖುಷಿ ಆಯ್ತಾ? ತುಂಬಾನೇ. ಓಕೆ ಓಕೆ, ಸಿಗೋಣ ಹೋಟ್ಲಲ್ಲಿ. ಡಾಲ್ ಲೇಕ್ ಮುಗಿಸ್ಕೊಂಡು ಲಾಲ್ ಚೌಕ್ ಬಂದಿದ್ದೀವಿ. ಸೊ ಇದೇನು ಲಾಲ್ ಚೌಕ್ ಏನು ಫೇಮಸ್ಸು ಅಂದರೆ ಇದೊಂಥರ ಸ್ಟ್ರೀಟು, ಮಾಲ್ ಸ್ಟ್ರೀಟ್ ಥರ ಇದು. ಸೊ ಇಲ್ಲಿ ಎಲ್ಲ ಥರ ಶಾಪಿಂಗು ಮತ್ತು ಫುಡ್ಡು ಮತ್ತು ಏನಾದರೂ ರೆಸ್ಟೋರೆಂಟು, ಸೊ ಎಲ್ಲ ಇರುತ್ತೆ ಇಲ್ಲಿ ಲಾಲ್ ಚೌಕಲ್ಲಿ. ಸೊ ಇನ್ನೊಂದು ಸ್ಪೆಷಲ್ ಏನು ಅಂದರೆ ಈ ಲಾಲ್ ಚೌಕದಲ್ಲಿ ಒನ್ ಟೈಮಲ್ಲಿ 2014 ಇಲ್ಲಿ ಪಾಕಿಸ್ತಾನ್ ಬಾರ್ಡರ್, ಇದು ಪಾಕಿಸ್ತಾನ್ ಫ್ಲ್ಯಾಗ್ ಹಾರಿಸ್ಬಿಟ್ಟಿದ್ರು. ತುಂಬ ದೊಡ್ಡ ಇಶ್ಯೂ ಆಗಿತ್ತು, ಗಲಾಟೆ ಆಗಿತ್ತು. ಸೊ ಆಮೇಲೆ ಕೊನೆಗೂ ಗಲಾಟೆ ಮಾಡಿ ಅದು ನಮ್ಮ ಇಂಡಿಯನ್ ಫ್ಲ್ಯಾಗ್ ಹಾಕಿದ್ದಾರೆ. ಅದೊಂದು ಇದಾಗ್ಬಿಟ್ಟಿತ್ತು. ಸೊ ಪಾಕಿಸ್ತಾನ್ ಫ್ಲ್ಯಾಗ್ ಹಾರಿಸಿ ಸಖತ್ ಇದಾಗ್ಬಿಟ್ಟಿತ್ತು, ವೈರಲ್ ಆಗೋಗಿತ್ತು. ಇಲ್ಲಿ ಎನಿ ಟೈಮ್ ಮಿಲ್ಟ್ರಿ ಅವ್ರು ಇರ್ತಾರೆ ಮತ್ತು ಫುಲ್ ಹೋಗ್ತಿರುತ್ತೆ. ಓಕೆ ನೋಡೋಣ. ನೋಡಿ ಎಷ್ಟಿದೊಂದು ಲಾಲ್ ಚೌಕ್ ಒಂಥರ ಎಲ್ಲ ಬ್ರಿಟಿಷ್ ಕಾಲದವ್ರ ಥರ. ಕ್ಯಾಮ್ರಾ ನೋಡಿ ಹೆಂಗಿಕ್ಬಿಟ್ಟವ್ರೆ. ನೋಡಿ ನಮ್ಮ ಗ್ರೂಪ್ ಅವರೆಲ್ಲ ಇದ್ದಾರೆ. ಗಂಧದಗುಡಿ ಟೀಮ್ ಇನ್ನೂ ಬಂದಿಲ್ಲ. ಲಾಲ್ ಚೌಕ್ ಇನ್ನೂ ಬಂದಿಲ್ಲ. ಎಷ್ಟಿದೊಂದು ಸ್ಟ್ರೀಟ್ ಅಷ್ಟೇ, ಫುಲ್ ಶಾಪಿಂಗ್ ಮಾಲ್ ಥರ, ಶಾಪಿಂಗ್ ಸ್ಟ್ರೀಟ್ ಥರ ಎಲ್ಲ ಇದೆ. ನೋಡಿ ಬ್ರಿಟಿಷ್ ಕಾಲದವ್ರದ್ದು ಅನ್ಸುತ್ತೆ ಇದೆಲ್ಲ ಚೌಕು. ಏನೋ ತಿರ್ಗಾ ರಿನೋವೇಷನ್ ಮಾಡಿರ್ತಾರೆ.